ಏನು ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಗಳನ್ನ ಏನು ಕೊಟ್ಟಿತ್ತು, ನಮ್ಮ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನ ಪೂರೈಸಿದ್ದೇವೆ. ತದನಂತರ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದ ಮೇಲೆ ಏನಿದು ಗೃಹ ಜ್ಯೋತಿ ಫಲಾವನೆ ಏನು ಬೆನಿಫಿಷರೀಸ್ ಇದ್ದಾರೆ ಅವರನ್ನ ಮತ್ತೆ ಅಂದ್ರೆ ನಮ್ಮ ರಾಜ್ಯದ ನಮ್ಮ ರಾಜ್ಯದಲ್ಲಿ ನಮ್ಮ ಮತದಾರರಿದ್ದಾರೆ, ಅವ್ರಿಗೆ ಈ ಸವಲತ್ತು ಕೊಡಬೇಕು. ಬೇರೆ ರಾಜ್ಯದವರು ಕೂಡ ಈ ಸವಲತ್ತುಗಳನ್ನ ಪಡಿತಾ ಇದ್ದಾರೆ. ಅದಕ್ಕೆ ರಾಜ್ಯದ ಆರ್ಥಿಕವಾಗಿ ನಷ್ಟ ಆಗ್ತಾ ಇದೆ. ನಮ್ಮ ಈ ಸ್ಥಳೀಯ ನಮ್ಮ ಕನ್ನಡಿಗರು ಏನಿದ್ದಾರೆ ಅವ್ರಿಗೆ ಅನುಕೂಲ ಆಗ್ಬೇಕು ಅಂತ ಉದ್ದೇಶದಿಂದ ಮತ್ತು ನೈಜವಾದ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಒಂದು ಅನುಕೂಲ ಆಗುವ ಉದ್ದೇಶದಿಂದ ಇವತ್ತು ಸರ್ಕಾರ ಗೃಹ ಜ್ಯೋತಿ ನಮ್ಮ ಯೋಜನೆ ಇದೆ, ಆ ಯೋಜನೆಯಲ್ಲಿ ನಮ್ಮ ಬೆಸ್ಕಾಂ ಇಲಾಖೆ ವತಿಯಿಂದ ಮತ್ತೆ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಮನೆ ಮನೆಗೆ ಮೀಟರ್ ರೀಡರು ಬಂದಲ್ಲಿ ಇವತ್ತು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ವಾರ್ಡ್ ನಲ್ಲಿ ಎಲ್ಲ 98% ಆಗೋಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ನಮ್ಮಲ್ಲಿ ಮೀಟರ್ ರೀಡರ್ಸ್ ಮಂಜುನಾಥ್ ಅಂತ ಬರ್ತಾರೆ, ಇನ್ನೊಬ್ರು ಜಿ ಮಂಜುನಾಥ್ ಅಂತ ಬರ್ತಾರೆ, ಇನ್ನೊಬ್ರು ಪ್ರವೀಣ್ ಅಂತ ಬರ್ತಾರೆ, ಇನ್ನೊಂದು ನಾಗೇಂದ್ರ ಅವ್ರದ್ದು 5-6 ಮನೆಗಳಿದ್ದಾವೆ. ಇದ್ರಲ್ಲಿ ಮುಖ್ಯವಾಗಿ ಏನಂದ್ರೆ ಅವರೇ ಅರ್ಜಿ ತಗೋಬರ್ತಾರೆ. ಇಂತ ಅರ್ಜಿ ತಗೋಬರ್ತಾರೆ. ನಮ್ ತಾಲೂಕಿನಲ್ಲಿ ಈಗಾಗಲೇ ನೋಂದಣಿ ಮಾಡ್ಕೊಂಡಿದ್ದಾರೆ 59,593 ಜನ ಇವತ್ತು ನಮ್ಮ ಗೃಹ ಜ್ಯೋತಿ ಇದರಲ್ಲಿ ಬೆನಿಫಿಷರೀಸ್ ಆಗಿದ್ದಾರೆ. ಇದರಲ್ಲಿ ಯಾರು ಇವಾಗ ಮತ್ತೆ ಈ ಅರ್ಜಿಯನ್ನ ತುಂಬಿ ಕೊಡ್ತಾರೆ ಅವ್ರಿಗೆ ಅನುಕೂಲ ಆಗೋದಲ್ಲ ಸರ್. ಇದ್ರಲ್ಲಿ ಅರ್ಜಿ ಯಾರು ಬರ್ಕೊಡ್ದೆ ಇದ್ರಲ್ಲಿ ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡದಿರ ಇದ್ರೆ ಅವ್ರಿಗೆ ಸರ್ಕಾರ ಗೃಹ ಜ್ಯೋತಿ ಅಡಿಯಲ್ಲಿ ಅವ್ರಿಗೆ ನಮ್ಗೆ ಅನುಕೂಲ ಆಗ್ತಾ ಇದೆ, ಅದು ಅನುಕೂಲ ಆಗಲ್ಲ ಮುಂದಿನ ದಿನಗಳಲ್ಲಿ. ಅದಕ್ಕೋಸ್ಕರ ತಾವು ದಯಮಾಡಿ ನಿಮ್ ಮನೆಗಳ ಹತ್ರ ಬರ್ತಾರೆ, ಅವ್ರು ಬಂದಿಲ್ಲ ಅಂದ್ರೂ ಕೂಡ ಅವ್ರ ನಂಬರ್ ತಗೊಂಡು ಅಕಸ್ಮಾತ್ ಅವ್ರು ಬಂದು ಹೊಟ್ಟೋಗಿರ್ತಾರೆ, ಅವರು ಮೀಟರ್ ರೀಡರ್ ಪಾಪ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕೂಡ ಮಾಡ್ತಾ ಇದಾರೆ ಕೆಲಸ. ನಗರ ಭಾಗದಲ್ಲಿ ರಾತ್ರಿ 12 ಗಂಟೆವರೆಗೂ ಕೂಡ ಮಾಡಿದ್ದಾರೆ. ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ 12 ಗಂಟೆವರೆಗೂ ಮಾಡಿದ್ದಾರೆ. ದಯವಿಟ್ಟು ಕೆಲವರೆಲ್ಲ ಡಾಕ್ಯುಮೆಂಟ್ಸ್ ಕೊಡಕ್ಕೆ ಹಿಂದೆ ಮುಂದೆ ಸರಿತಾರೆ. ಅವ್ರು ಯಾವುದೇ ರೀತಿಯ ಡಾಕ್ಯುಮೆಂಟ್ ಅನ್ನ ಜೆರಾಕ್ಸ್ ಕೇಳಲ್ಲ. ನಿಮ್ಗೆ ಒಂದು ID ಕಾರ್ಡ್ ಕೇಳ್ತಾರೆ, ಒಂದು ಆಧಾರ್ ಕಾರ್ಡ್ ಕೇಳ್ತಾರೆ, ಇನ್ನೊಂದು ರೇಷನ್ ಕಾರ್ಡ್ ಕೇಳ್ತಾರೆ, ಇನ್ನೊಂದು ಅದಾದ್ಮೇಲೆ ಕರೆಂಟ್ ಬಿಲ್ ಕೇಳ್ತಾರೆ. ಫಸ್ಟ್ ಇಲ್ಲಿ ಕೇಳೋದೇ ಫಸ್ಟ್ ಕರೆಂಟ್ ಬಿಲ್. ನಮ್ಮ ಏನಿದೆ ಕಸ್ಟಮರ್ ID ಇದೆಯಲ್ಲ, ಆ ಕಸ್ಟಮರ್ ID ಆದ ತಕ್ಷಣ ನಮ್ಮ ಅಕೌಂಟ್ ID ಆದ ತಕ್ಷಣ ಅಲ್ಲಿ ಡೀಟೇಲ್ಸ್ ಇದಾಗ್ತದೆ. ನಾವು ಹಿಂದೆ ಯಾರ ಹೆಸರಲ್ಲಿ ನಾವು ಮಾಡಿದೀವಿ ಅದ್ರಲ್ಲೂ ಕೂಡ ಹಂಗೆ ಕಂಟಿನ್ಯೂ ಕೊಡ್ಬೋದು, ಇಲ್ಲಾಂದ್ರೆ ಅದರಲ್ಲಿ ಹೆಸರು ಕೂಡ ಚೇಂಜ್ ಮಾಡಿ ಯಾರ್ದು ಆಧಾರ್ ಕಾರ್ಡ್ ಇರ್ತದೆ ಅವ್ರ ಹೆಸರಲ್ಲಿ ಮಾಡ್ಬೋದು. 2 ಸಲ OTP ಬರ್ತದೆ, ಒಂದು ಆಧಾರ್ ಕಾರ್ಡ್ OTP ಬರ್ತದೆ, ಇನ್ನೊಂದ್ಸಲಿ ಬೆನಿಫಿಷರಿ ನಾವೇನ್ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡ್ತೀವಿ ಅದಕ್ಕೆ ಆ ನಂಬರ್ಗೆ OTP ಬರ್ತದೆ. ಆ OTP ಕೊಟ್ರೆ ಮತ್ತೆ ಅವರು ರೇಷನ್ ಕಾರ್ಡ್ ನಂಬರ್ ಕೇಳ್ತಾರೆ. ರೇಷನ್ ಕಾರ್ಡ್ APL ಇದ್ರೂ ಕೂಡ ಆಗ್ತದೆ, BPL ಇದ್ರೂ ಕೂಡ ಆಗ್ತದೆ. APL BPL ಇಲ್ಲ ಅಂದ್ರೂ ಕೂಡ ಈ ಬೆನಿಫಿಷರಿಯನ್ನ ನಾವು ಈ ಯೋಜನೆಯನ್ನ ಪಡಿಬಹುದು. ಮತ್ತೆ ಏನಂದ್ರೆ ಇದರಲ್ಲಿ ಮುಖ್ಯವಾಗಿ ID ಕಾರ್ಡ್ ಕಂಪಲ್ಸರಿ ಅದನ್ನ ಫೋಟೋ ಹಿಂದೆ ಮತ್ತೆ ಮುಂದೆ ತೆಗಿಬೇಕು. ಇದು ಆಧಾರ್ ಕಾರ್ಡ್ ನಂಬರು ರೇಷನ್ ಕಾರ್ಡ್ ನಂಬರ್ ಇದ್ರೆ ಸಾಕು. ಇನ್ನೊಂದು ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ID ಕಾರ್ಡ್ ಅನ್ನ ಹಿಂದೆ ಮತ್ತೆ ಮುಂದೆ ಭಾವಚಿತ್ರ ತೆಗೆದು ಅವ್ರು ಅಪ್ಲೋಡ್ ಮಾಡ್ಬೇಕಾಗತ್ತೆ. ದಯವಿಟ್ಟು ನಿಮ್ಮ ಬಳಿ ಅವ್ರ ಮನೆಗಳ ಬಂದಾಗ, ನಿಮ್ಮ ಮನೆ ಹತ್ತಿರ ಬಂದಾಗ ತಾವು ಈ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅವ್ರಿಗೆ ಸಹಕಾರ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತದೆ. ಯಾಕಂತ ಹೇಳಿದ್ರೆ ಇದು ಯೋಜನೆ ಮಾಡಿರೋದು ಜನರಿಗೋಸ್ಕರ. ಈ ನಮ್ಮ ತಾಲೂಕಿನ ಜನತೆ 59,593 ಮನೆಗಳಿಗೆ ಇವತ್ತೇನು ನಾವು ಗೃಹ ಜ್ಯೋತಿ ಅಡಿಯಲ್ಲಿ ನಾವೇನು ಈ ಯೋಜನೆಯನ್ನು ಕೊಡ್ತಾ ಇದೀವಿ. ಈ ಯೋಜನೆಯಲ್ಲಿ ಯಾರು ಕೈ ಬಿಡಬಾರ್ದು. ಇದ್ರಲ್ಲಿ ಇನ್ನ 59,000 ಏನ್ ಜನ ಇದ್ದಾರೆ, 60,000 ಹೆಚ್ಚು ಕಡಿಮೆ 60,000 ಜನ ಏನಿದ್ದಾರೆ. ನೀವೇನಾದ್ರೂ ಇದ್ರಲ್ಲಿ ನೀವು ಅರ್ಜಿ ಹಾಕೊಂಡಿಲ್ಲ ಅಂದ್ರೆ ಅರ್ಜಿ ಏನು ಪರಿಷ್ಕರಣೆ ಮಾಡಕ್ ಬರ್ತಾ ಇದಾರೆ, ನೀವು ಅವ್ರ ಸಹಕಾರ ಕೊಟ್ಟಿ ಅವ್ರಿಗೆ ಅರ್ಜಿ ಬೇಕಾಗಿರುವ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ ಕೊಡದೆ ಹೋದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಫುಲ್ ಬಿಲ್ ಬರ್ತದೆ. ನಿಮ್ಗೆ ಇದರಲ್ಲಿ ಈ ಯೋಜನೆ ಅಡಿಯಲ್ಲಿ ನಿಮ್ಗೆ ಎಕ್ಸಂಪ್ಷನ್ ಸಿಗಲ್ಲ. ಅದಕ್ಕಾಗಿ ನಾನು ನಮ್ಮ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಈಗಾಗಲೇ ನಿಮ್ಗೆ ತಿಳಿಸಿದ್ದಾರೆ. ನಾವು ನಿಮ್ಮಲ್ಲಿ ಬೇಡಿಕೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ನಿಮ್ಮನೆ ಬಳಿ ಮೀಟರ್ ರೀಡರ್ ಬೆಸ್ಕಾಂ ನಿಂದ ಮೀಟರ್ ರೀಡರ್ಸ್ ಬರ್ತಾ ಇದಾರೆ ಅವ್ರಿಗೆ ಸಹಕಾರ ನೀಡಿ. ಒಂದು ಆಧಾರ್ ಕಾರ್ಡು, ಒಂದು ರೇಷನ್ ಕಾರ್ಡು, ಒಂದು ಎಲೆಕ್ಷನ್ ಕಾರ್ಡು, ಒಂದು ಕರೆಂಟ್ ಬಿಲ್, ಒಂದು ಫೋನ್ ನಂಬರ್ ಇಷ್ಟಿಟ್ಕೊಳ್ಳಿ ಸಾಕು. ನಿಮ್ಗೆ ಗೃಹ ಜ್ಯೋತಿ ಅಡಿಯಲ್ಲಿ ನಿಮ್ಗೆ ಮತ್ತೆ ನಾವು ಎಷ್ಟು ಯೂನಿಟ್ ಅಂತ ಫಿಕ್ಸ್ ಮಾಡಿ 2023ರಲ್ಲಿ ನೀವು ಅಂದ್ರೆ ಅವರೇಜ್ ಆ ಸಂದರ್ಭದಲ್ಲಿ ನೀವ್ ಏನ್ ಯೂಸ್ ಮಾಡಿದೀರಾ ಅದಕ್ಕೆ ತಕ್ಕಂತೆ ನಿಮ್ಗೆ ಫ್ರೀ ಬರ್ತಾ ಇತ್ತು
ಆ ಫ್ರೀ ನೀವು ತಗೋಬೇಕಂದ್ರೆ ಮತ್ತೆ ಈ ಯೋಜನೆ ಅಡಿಯಲ್ಲಿ ಏನೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ನಾನು ಈಗಾಗಲೇ ಹೇಳಿದ್ದೀನಿ ಅದೆಲ್ಲ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಈಗಾಗಲೇ ಮಾಡಿರೋರು ನಿಮ್ಗೊಂದು ಇದು ಫಾರಂ ಅನ್ನ ತುಂಬಿ ನಿಮ್ಗೊಂದು ಇನ್ನೊಂದು ಫಾರ್ಮ್ ಕೊಡ್ತಾರೆ, GJ ನಂಬರ್ ಅಂತ ಹಾಕಿ ಒಂದ್ ನಂಬರ್ ಜನರೇಟ್ ಮಾಡಿ, ನಂಬರ್ ಲಾಸ್ಟ್ ಅಲ್ಲಿ ಜನರೇಟ್ ಆಗುತ್ತೆ, ಆ ನಂಬರ್ ಇದ್ ಮಾಡಿ ನಿಮ್ಗೆ ಕೊಡ್ತಾರೆ. ನಾಳೆ ಬೆಳಿಗ್ಗೆ ನಿಮ್ಗೆ ಏನಾದ್ರು ಅದರಲ್ಲಿ ಎಕ್ಸಾಮ್ಷನ್ ಆಗಿಲ್ಲ ಅಂದ್ರೆ, ಬಿಲ್ ಏನಾದ್ರು ಫುಲ್ ಬಂತ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಬಂದು ಇಲ್ಲಿ ಆಫೀಸ್ ಹತ್ರ ಕೂಡ ವಿಚಾರಿಸಿ ನಾನು ಈಗಾಗಲೇ ಇದೆಲ್ಲ ಮಾಡಿದಿನಲ್ಲ, ಯಾಕೆ ನಮ್ಗೆ ಫ್ರೀ ಆಗಿ ಬರ್ತಾ ಇಲ್ಲ ಅಂತ ಕೂಡ ಕೇಳಲಿಕ್ಕೆ ಅವಕಾಶ ಇರ್ತದೆ. ಇದೇನು ಈ ಅಕ್ನಾಲೆಜ್ಮೆಂಟ್ ಅನ್ನ ನಿಮ್ಗೆ ಕೊಡ್ತಾರೆ ಗ್ರಾಹಕರಿಗೆ, ಅದು ಭದ್ರವಾಗಿಡ್ರಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಅನುಕೂಲ ಆಗ್ತದೆ. ಯಾರು ಈಗಾಗಲೇ ಮಾಡಿಸ್ಕೊಂಡಿದೀರ ಅವ್ರು ಪರವಾಗಿಲ್ಲ, ಯಾರು ಮಾಡಿಸ್ಕೊಂಡಿಲ್ಲ ಇನ್ನ ಅವಕಾಶ 30ನೇ ತಾರೀಕುವರೆಗೂ ಇದೆ. ಅದಾದ್ಮೇಲೆ ನಮ್ಮ KEB ಹತ್ರ ಕೂಡ ಅವಕಾಶ ಮಾಡ್ಕೊಡ್ತಾರೆ. ಇನ್ನು ಮುಂದೆ ಕೂಡ ಎಕ್ಸ್ಟೆಂಡ್ ಕೂಡ ಆಗ್ಬೋದು. ಏನ್ ಸರ್, ಎಕ್ಸ್ಟೆಂಡ್ ಕೂಡ ಆಗ್ಬೋದು. ಎಕ್ಸಿಡೆಂಟ್ ಏನು ವಿಸ್ತೀರ್ಣ ಆಗ್ಲಿಲ್ಲ ಅಂದ್ರೆ ಡೇಟು, ಮುಂದಿನ ದಿನಗಳಲ್ಲಿ ನಮ್ಮ KEB ಹತ್ರ ಕೂಡ ಅವಕಾಶ ಮಾಡ್ಕೊಡ್ತಾರೆ. ದಯವಿಟ್ಟು ಈ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇಲ್ಲಿ ಮೀಟರ್ ರೀಡರ್ಸ್ ಪಾಪ ಬೆಳಿಗ್ಗೆ ಒಬ್ಬೊಬ್ಬರಿಗೆ 2300 ಮನೆ, 2500 ಮನೆ, 2700 ಮನೆ, 3000 ಮನೆವರೆಗೂ ಕೊಟ್ಟಿದ್ದಾರೆ. ಪಾಪ ಅವರು ಎಲ್ಲಾ ಕಡೆ ಓಡಾಡ್ಬೇಕಾಗತ್ತೆ. ಅವ್ರಿಗೆ ಯಾವ ಟ್ರಾನ್ಸ್ಫಾರ್ಮರ್ ಬರುತ್ತೆ, ಯಾವ ಮೀಟರ್ ಬರುತ್ತೆ, ಎಲ್ಲಿ ಅವ್ರು ಬಿಲ್ ಕೊಡ್ತಾ ಇರ್ತಾರೆ ಅಲ್ಲೇ ಕೊಡಕ್ ಅವಕಾಶ ಇರ್ತದೆ. ನಿಮ್ಮ ಮೀಟರ್ ರೀಡರ್ಸ್ ಯಾರಿದ್ದಾರೆ ಅವ್ರಿಗೆ ಸಂಪರ್ಕ ಮಾಡಿ. ಯಾವ ರೀತಿ SAR ಗೆ BLO ಸಂಪರ್ಕ ಮಾಡ್ತಾ ಇದ್ದೀರಾ, ಅದೇ ರೀತಿ ಈ ನಮ್ಮ ಗೃಹ ಜ್ಯೋತಿಗೆ ನಿಮ್ ಮೀಟರ್ ರೀಡರ್ ನ ಸಂಪರ್ಕ ಮಾಡಿ ಅವ್ರ ನಂಬರ್ ಇಟ್ಕೊಂಡು ಇದನ್ನ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಫ್ರೀ ಏನ್ ನಿಮ್ಗೆ ಈಗಾಗಲೇ ಸಿಗ್ತಾ ಇದೆ. ಇನ್ನ ಏನ್ ಕರೆಂಟ್ ಬಿಲ್ ಇನ್ನ ಕೊಟ್ಟಿಲ್ಲ ನಿಮ್ಗೆ. ಈ ಕರೆಂಟ್ ಬಿಲ್ ನಲ್ಲಿ ನಿಮ್ಗೆ ಏನಾದ್ರೂ ಎಕ್ಸಾಮ್ಷನ್ ಸಿಗ್ಬೇಕಂತ ಹೇಳಿದ್ರೆ ನೀವು ದಯವಿಟ್ಟು ಇದನ್ನ ಮಾಡಿಸ್ಕೋಬೇಕು. ಸರ್ಕಾರ ಏನ್ ನಿಮ್ಗೆ ಸವಲತ್ತು ಕೊಡ್ತಾ ಇದೆ ಅದನ್ನ ಪಡ್ಕೋಬೇಕಂತ ಈ ಮೂಲಕ ನಾವು ಮತ್ತು ಬೆಸ್ಕಾಂ ಇಲಾಖೆಯವರು ಇವತ್ತು ವಿಶೇಷವಾಗಿ ನಮ್ಮ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಮುಖಾಂತರ ಈ ಒಂದು ಇದನ್ನ ಪಾಂಪ್ಲೆಟ್ ಅನ್ನ ಅವ್ರ ಮುಖಾಂತರ ಕೂಡ ಜನರಿಗೆ ತಲುಪಿಸ್ಬೇಕು, ಒಂದು ಮಾಹಿತಿ ಕೊಡ್ಬೇಕಂತ ನಮ್ಮ ಅಧಿಕಾರಿಗಳು ಬರ್ದಿದ್ದಾರೆ, ಅರ್ಜಿಗಳು ತಗೊಂಡ್ಬಂದಿದ್ದಾರೆ. ಅದಕ್ಕೆ ಅಧಿಕಾರಿ ವರ್ಗದವರು ಕೂಡ ನಾವು ಧನ್ಯವಾದ ತಿಳಿಸ್ತಾ ಇದ್ವಿ. ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚುವಾಗಿ ಪ್ರೋಗ್ರೆಸ್ ನಡೀತಾ ಇದೆ. ರಾತ್ರಿ ಹಗಲು ಅವರು ಶ್ರಮ ಪಟ್ಟು ಇವತ್ತು ಕಾರ್ಯ ಮಾಡ್ತಾ ಇದಾರೆ. ಎಷ್ಟು ಪರ್ಸೆಂಟೇಜ್ ಆಗಿದೆ ಸರ್? ಈಗ 50% ಆಗಿದೆ. ಅಂದ್ರೆ ಸುಮಾರು 30,000 ಏನು ಮೀಟರ್ಗಳಿದಾವೆ ಅದನ್ನ ಅವರು ಎಕ್ಸಾಮ್ಷನ್ ಅಂದ್ರೆ ಅವ್ರು ಏನ್ ಮಾಡಷ್ಟಿಲ್ಲ. ಇನ್ನು 30,000 ಜನ ಏನಿದ್ದಾರೆ, 30,000 ಏನ್ ಮೀಟರ್ಸ್ ಬಾಕಿ ಇದಾವೆ ಅವ್ರು ಮಾಡಿಲ್ಲ ಅಂದ್ರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಗೆ ಇದು ಫ್ರೀ ಅನ್ನೋದು ಕಾನ್ಸೆಪ್ಟ್ ಇರಲ್ಲ. ನೀವು ಏನ್ ಫುಲ್ ದುಡ್ಡು ನೀವೇನ್ ಖರ್ಚು ಮಾಡ್ತೀರಾ, ನೀವೇನ್ ಯೂಸ್ ಮಾಡ್ತೀರಾ ಅಷ್ಟಕ್ಕೆ ದುಡ್ಡು ಕಟ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಎಕ್ಸಾಮ್ಷನ್ ಇರಲ್ಲ, ಯಾವುದೇ ರೀತಿಯ ನಿಮ್ಗೆ ಫ್ರೀ ಇರಲ್ಲ. ದಯವಿಟ್ಟು ಏನ್ 30,000 ಇನ್ನ ಮೀಟರ್ಸ್ ಉಳಿಕೆ ಇದಾವೆ ನಮ್ಮ ತಾಲೂಕಿನಲ್ಲಿ, ದಯವಿಟ್ಟು ನೀವು ಅತಿ ಬೇಗನೆ ಕೆಲವೇ ದಿನಗಳ 30ನೇ ತಾರೀಕು ಇರೋದ್ರಿಂದ ತಾವು ಬೇಗನೆ ಇದನ್ನ ಮಾಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಏನಾದ್ರೂ ಉಳಿದೋದ್ರೆ ನಮ್ಮ KEB ಆಫೀಸ್ ಹತ್ರ ನಮ್ಮ ಸಾರ್ವಜನಿಕರ ಹಿತಕ್ಕಾಗಿ ಅವ್ರಿಗೆ ಅನುಕೂಲಕ್ಕಾಗಿ ಅಲ್ಲೂ ಕೂಡ ಒಂದು ಸಿಸ್ಟಮ್ ಹಾಕಿ ಎಲ್ಲ ಅನುಕೂಲ ಮಾಡ್ಕೊಡ್ತಾರೆ. ಅದಕ್ಕೆ ನೀವು ಬೇಗನೆ 30,000 ಅಂದ್ರೆ 50% ಆಗಿರೋದು ಇನ್ನು 50% ಆಗ್ಬೇಕಾಗಿದೆ. ದಯವಿಟ್ಟು ನೀವೆಲ್ಲರೂ ನಿಮ್ಗೋಸ್ಕರನೇ ಮಾಡ್ಕೋಬೇಕಾಗಿರೋದು. ಇದು ಯಾವ್ದು KEBಗೋಸ್ಕರ ಅಲ್ಲ, ಬೇರೆಯವ್ರಿಗೋಸ್ಕರ ಇಲ್ಲ, ನಿಮ್ಗೋಸ್ಕರನೇ ಮಾಡ್ಕೊಂಡು ಇದು ಅನುಕೂಲ ಮಾಡ್ಕೋಬೇಕಂತ ಕೇಳ್ಕೊಂತ ನಮ್ಮ ಮತ್ತೊಬ್ಬ ಸದಸ್ಯರು ಮಾತಾಡ್ತಾರೆ, ಉದಯ್ ರೆಡ್ಡಿ ಅವರು.